ಹಲೋ ಶ್ರೇಯಾ. ಹಲೋ. ಹಲೋ. ಇವತ್ತು ನಾನು ನಿಮ್ಮದು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ನಿಮ್ಮ ಬಗ್ಗೆ ಏನಾದರೂ ಹೇಳ್ಕೊತೀರಾ? ನೀವೇನಾಗಬೇಕು, ನೀವೇನೇನು ಅಚೀವ್ ಮಾಡಿದ್ದೀರಾ, ಇದೆಲ್ಲ ಒಂಚೂರು ಹೇಳ್ಕೊತೀರಾ? ನಾನು ಏನಾಗಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಅಲ್ಲ, ನೀವು ಯಾರು ಫಸ್ಟ್ ಅಲ್ಲಿಂದ ಹೇಳಿ. ನಾನು ಶ್ರೇಯಾ. ನಾನು 5 years ನನಗೆ. ನಾನು ಸ್ಕೂಲಿಗೆ ಬೇರೆ ಹೋಗ್ತಿದ್ದೀನಿ. ಸ್ಕೂಲಿಗೆ ಬೇರೆ? ಸ್ಕೂಲಿಗೆ ಹೋಗ್ತಿದ್ದೀನಿ. ಓಕೆ. ಇದೆಲ್ಲಾದ್ಮೇಲೆ ಏನಾಗಬೇಕು ಅಂದರೆ, ಡಾಕ್ಟರ್ ಆಗಬೇಕು, ಪೊಲೀಸ್ ಆಗಬೇಕು, ಟೀಚರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲ ಆಗಬೇಕು ಅಂತ ಆಸೆ. ಅಪ್ಪ, ನನ್ನ ಬಗ್ಗೆ ಏನಾದರೂ ಹೇಳ್ತೀರಾ? ಏನಾದರೂ ಹೇಳೋದಿದ್ಯಾ? ಸಾಕಪ್ಪ, ಸಾಕು ನೀನು ಸವಾಸ. ವೆರಿ ಗುಡ್. ವೆರಿ ಗುಡ್. ಯಾಕಮ್ಮ? ಏನಾಗಲ್ಲ ಬಿಡ್ರು. ಯಾಕೆ? ಚಿನ್ನ ಆದ್ಮೇಲೆ ಇದೆಲ್ಲ ಕಾಮನ್ ಅಲ್ವಾ? ಅಲ್ಲ, ಮತ್ತೆ ತಿನ್ನಿ, ಮಾತಾಡಿ. ನೆಮ್ಮದಿಯಾಗಿ ತಿನ್ಕೊಂಡಿರ್ಬೇಕು. ನೆಮ್ಮದಿಯಾಗಿ ತಿನ್ಕೊಂಡಿರ್ಬೇಕು. ಕೊಡ್ರ? ಓಕೆ. ಡ್ಯಾಡಿ ನಿನ್ನ ಬಗ್ಗೆ ಅಷ್ಟು ಬ್ಯಾಡ್ ಆಗಿ ಹೇಳಿದ್ರಲ್ಲ, ಏನು ಅನ್ನಿಸ್ತಾ ಇದೆ? ಏನಾಗಲ್ಲ ಬಿಡಿ. ಏಕೆ? ಏನಂದ್ರೆ, ನಾವು ತಿನ್ಕೊಂಡು ಜೀವನ ಮಾಡ್ಕೊಂಡು ಲೈಫ್ ಮುಂದೆ ಹೋಗ್ಕೊಂಡು ನಾವು ಎಂಜಾಯ್ ಮಾಡ್ತಿದ್ದೀವಿ, ಆದ್ರೆ ಅವರು ಎಂಜಾಯ್ ಮಾಡ್ತಿಲ್ಲ ಅಲ್ವಾ? ಅದಕ್ಕೆ ನಾವು ಯಾಕಪ್ಪ ಟೆನ್ಷನ್ ಮಾಡ್ಕೊಳ್ಬೇಕು? This word for all the haters, ಅಲ್ಲ ಶ್ರೇಯಾ? ನೈಸ್ ನೈಸ್. ಮತ್ತೆ ನನ್ನ ಹತ್ರ ಕೇಳಲ್ವಾ? ನಿಮ್ಮ ಹೆಸರೇನು? ನೀವು ಅಲ್ಲ, ನಿಮ್ಮ ಬಗ್ಗೆ. ನನ್ನ ಬಗ್ಗೆ ಏನೋ ಹೇಳೋದಿಲ್ಲ, ನಿಮ್ಮ ಬಗ್ಗೆ ಏನಾದ್ರು ಹೇಳೋದಿದ್ಯಾ? ಇಲ್ಲ, ನಾನು ನಿನ್ನ ಬಗ್ಗೆನೇ ಹೇಳ್ತೀನಿ. ಅದೆಂಗುರು ನೀನ್ ಡಿಸೈಡ್ ಮಾಡ್ತೀಯ. ನಿನ್ ಬಗ್ಗೆ ಏನು ಹೇಳಕ್ ನನಗಿಲ್ಲ ಅಂತ ನೀನ್ ಹೆಂಗುರು ಡಿಸೈಡ್ ಮಾಡ್ತೀಯ? ರಾಣಿ, ಸೂಪರ್ ಸ್ಟಾರು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ, ಆಯ್ತಾ? ರೆಸ್ಪೆಕ್ಟ್ ಏನ್ ಕೊಡೋದು? ಹಾಯ್ ಮೇಡಮ್, ಹೇಗಿದ್ದೀರಾ? ಊಟ ತಿಂದ್ರಾ? ಹೋಗೆ ಬಾರೆ ಅಂದ್ರೆ ಯಾಕೆ ಯಾವಾಗ್ಲೂ ಮೇಯ್ತಾನೆ ಇರ್ತೀಯಲ್ಲ ಏನಾದ್ರು? ನಂಗೆ ಗೊತ್ತೇ ಅನ್ಸುತ್ತೆ ಅದಕ್ಕೆ. ಹೌದಾ? ಓಕೆ. ನಾನು ಹೇಳಲ್ಲ ನಿನ್ನ ಬಗ್ಗೆ. ಇವಳು ನನ್ನ ಮಗಳು ತರ್ಲೆ ಸುಬ್ಬಿ, ಶ್ರೇಯಾ ಅಂತ. ಒಂಚೂರೂ ನನ್ನ ಮಾತು ಕೇಳಲ್ಲ, ಒಂಚೂರೂ ಅವ್ರ ಅಪ್ಪನ ಮಾತು ಕೇಳಲ್ಲ. ನನಗಂತೂ ಇವಳ ಜೊತೆ ಸಾಕಾಗಿ ಹೋಗಿದೆ ಜೀವನ. ಅದಕ್ಕೆ ಒಂದು ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಫ್ಲಿಪ್ಕಾರ್ಟೋ ಮೀಶೋನೋ ಯಾವುದೋ ಒಂದ್ರಲ್ಲಿ ಸೇಲ್ ಮಾಡಿಬಿಡೋಣ ಅಂತ. ಇಲ್ಲಾಂದರೆ OLX ಹಾಕ್ಬಿಡ್ತೀನಿ, ವಸ್ತು ಮಾರಾಟಕ್ಕಿದೆ ಅಂತ. ಇಲ್ದಲ್ಲಿರೋ ಗೋಳಾಟ ಕೊಡ್ತಾಳೆ. ಬಟ್ಟೆ ಉದ್ದ ಬಟ್ಟೆ ಹಾಕೊಳ್ಳೋಕೆ ಹೋದರೆ ಆಂಟಿ ಥರ ಹಾಕ್ಕೊಡ್ತೀಯ ಅಂತಾಳೆ. ಶಾರ್ಟ್ ಡ್ರೆಸ್ ಹಾಕೊಳ್ಳೋಕೆ ಹೋದರೆ ಅಯ್ಯೋ ಶಾರ್ಟ್ ಡ್ರೆಸ್ಸಾ ಅಂತಾಳೆ. ಜುಟ್ಟು ಕಟ್ಟಿದರೆ ನಂಗೆ ಜಡೆ ಬೇಕು ಅಂತಾಳೆ, ಜಡೆ ಕಟ್ಟಿದರೆ ಜುಟ್ಟು ಬೇಕು ಅಂತಾಳೆ. ಆಮೇಲೆ ಸ್ವೆಟರ್ ಹಾಕಿದರೆ ಟೊಪ್ಪಿ ಬೇಡ ಅಂತಾಳೆ, ಟೊಪ್ಪಿ ಹಾಕಿದರೆ ಸ್ವೆಟರ್ ಬೇಡ ಅಂತಾಳೆ. ಇವಳ ಜೊತೆ ಹೆಂಗೆ ಜೀವನ ಮಾಡಬೇಕು ನೀವೇ ಹೇಳಿ. ಇದು ನನ್ನ ಮಗಳು. ಏನು ಅನ್ನಿಸ್ತು ನಾನು ಹೇಳಿದ್ರ ಬಗ್ಗೆ? ಅಲ್ಲ, ಏನು ಅನ್ನಿಸ್ತು ನಿನಗಿವಾಗ? ಮಗಳು ನಿಮ್ಮ ಅಭಿಪ್ರಾಯ ನಮಗೆ ಏನ? ನಿನ್ನ ಮಗಳು ನಿನ್ನ ಅಭಿಪ್ರಾಯ. ಏನಂತಲ್ಲ ಅದು ನಿಮ್ಮ ಅಭಿಪ್ರಾಯ. ನಮಗೆ ಯಾಕಪ್ಪ ಕೇಳ್ತಿದ್ದೀರಾ? ಯಾಕೆ ಸುಮ್ಮನೆ ಕಂಡೋರ್ ವಿಷಯ ತಲೆಗೆ ಹಾಕೊಂಡು ಯಾಕೆ ಸುಮ್ಮನೆ ತಲೆ ಬಿಸಿ ಅಂತ ಹೇಳ್ತಿದ್ಯಾ ಅಲ್ವಾ? ಅಲ್ವಾ? ಹೌದಾ? ಮತ್ತೆ ಅಪ್ಪ ಅಮ್ಮನ ಬಗ್ಗೆ ಏನಾದರೂ ಹೇಳೋದಿದ್ಯಾ? ಅಪ್ಪನ ಬಗ್ಗೆ ಏನು ಹೇಳ್ತೀರಾ? ಅಪ್ಪ ಅಂತೂ ಕಾಟ್ಲೆ ಅಂದ್ರೆ ಕಾಟ್ಲೆ. ಕಾಟ್ಲೆ, ಇಟ್ಸ್ ಕಾಟ್ಲೆ. ಓಕೆ. ಯಾಕಂದ್ರೆ ಊಟ ಸಾಕು ಅಂತೀನಿ, ಬೈತಾರೆ 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 ಬೈತಾರೆ. ಟಿವಿ ಹಾಕಂಗ್ ನೋಡ್ತೀನಿ, ಬೇಡ 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 ಬೇಡ. ಯಪ್ಪ, ಇಂಥ ಅಪ್ಪನ್ ಕಟ್ಕೊಂಡಿದ್ದೀನಲ್ಲ, ಯಾಕಪ್ಪ ಕಟ್ಕೊಂಡೆ? ಓಕೆ. ಅಮ್ಮನ ಬಗ್ಗೆ ಏನಾದರೂ ಹೇಳೋದಿದೆಯಾ ಶ್ರೇಯಾ? ಅಮ್ಮನ ಬಗ್ಗೆ ಏನು ಹೇಳ್ತೀರಾ? ಅಮ್ಮ ಅಂತ ತುಂಬಾ ಪ್ರೀತಿ ಮಾಡ್ತಾರೆ. ಸಾಕು ಅಂದ್ರೆ ಸರಿ ಸಾಕು ಅಂತ ಹೇಳ್ತೇವೆ. ಟಿವಿ ಹಾಕಲ್ಲ ಅಂತ ಹೇಳಿದ್ರೆ ಹಾಕಿ ಬಿಡ್ತಾರೆ. ಅದಕ್ಕೆ ನನ್ನ ಭಕ್ತ. ಹೌದಾ? ಓಕೆ. ಕ್ಯಾಮ್ರಾ ಆಫ್ ಮಾಡಿದ್ದೀನಿ. ನಿಜನಾ ಸುಳ್ಳ ಹೇಳು? ನೀನು ಇವಾಗ ನನ್ನ ಬಗ್ಗೆ ಹೇಳಿದ್ದು ನಿಜ. ಕಳ್ಳ. ಇವಾಗ ನಿನಗೆ ನಾವು ಅಪ್ಪ ಅಮ್ಮ ಆಗಿಲ್ದೆ ಬೇರೆ ಯಾರೋ ತುಂಬ ಶ್ರೀಮಂತರು,
ದೊಡ್ಡ ಕಾರ್ ಇರೋರು, ನೀ ದೊಡ್ಡ ಮನೆ ಇರೋರು, ನೀನು ಹೇಳಿದೆಲ್ಲ ತೆಕ್ಕೊಡೋರೇನಾದ್ರು ಹೊಸ ಅಪ್ಪ ಅಮ್ಮ ಸಿಕ್ಕಿದ್ದಿದ್ರೆ ಖುಷಿಯಾಗಿರೋದ, ಇಲ್ಲ ನಾವಿರೋದಿಕ್ಕೆ ಖುಷಿಯಾಗಿದ್ಯಾ ಕಂದ? ಏನಂದ್ರೆ ಹಾ. ಅವ್ರೇನೇ ಅವ್ರ ಹತ್ರ ಏನೇ ಇರ್ಲಿ, ಹಾ. ಏನಾದ್ರೂ ಇರ್ಲಿ, ಹಾ. ಏನಾದ್ರೂ ಇರ್ಲಿ, ಹಾ. ಏನಾದ್ರೂ ದೊಡ್ಡ ಗಿಡ್ಡು ಏನಾದ್ರೂ ಇರ್ಲಿ, ಹಾಂ ಆದ್ರೆ ನಿಮ್ ತರ ಅಪ್ಪ ಅಮ್ಮ ಯಾರು ಸಿಗಲ್ಲ. ನೀವೇ ನಾನೇನಾದ್ರೂ ತಪ್ಪು ಮಾಡಿದ್ರೆ ಎಕ್ಸ್ಕ್ಯೂಸ್ ಕೊಡ್ತೀರಾ, ಊಟ ಸಾಕು ಅಂದ್ರೆ ಎಕ್ಸ್ಕ್ಯೂಸ್ ಕೊಡ್ತೀರಾ, ಟಿವಿ ನಾನೇನಾದ್ರೂ ತಪ್ಪು ಮಾಡ್ಕೊಂಡ್ರೆ ಎಕ್ಸ್ಕ್ಯೂಸ್ ಕೊಡ್ತೀರಾ, ಟಿವಿ ಹಾಕೊಂಡ್ರೆ ಅಂತ ಎಕ್ಸ್ಕ್ಯೂಸ್ ಕೊಡ್ತೀರಾ. ಅಂತ ಅಪ್ಪ ಅಮ್ಮ ಒಳ್ಳೆಯವರು. ಅದಕ್ಕೆ ನಂಗೆ ಅಪ್ಪ ಅಮ್ಮ ಈ ಅಪ್ಪ ಅಮ್ಮನೇ ಇಷ್ಟ. ಪಕ್ಕ ಪಕ್ಕ. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರೆ ಅವ್ಳು ಮಾತಾಡಿದ್ದು ಜೀವನ ಸಾರ್ಥಕ ಆಯ್ತು ಪಾಪ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಐ ಲವ್ ಯು. ಐ ಲವ್ ಯು. ಈ ವಿಡಿಯೋ ಎಲ್ಲಿಗೆ ಎಂಡ್ ಆಗ್ತಿದೆ. ಹಾಂ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟು ಗೊತ್ತಾಗಿ ಮಾತಾಡ್ತಿದ್ದೀನಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋಕ್ಕಾಗಲ್ವಾ? ಬಾಯ್.